ಸ್ವಪಕ್ಷದ ಹಿರಿಯ ಶಾಸಕರುಗಳ ಅಸಮಾಧಾನದ ಮಾತಿನ ಹಿನ್ನೆಲೆ ದೆಹಲಿಯಿಂದ ಬಂದ ತಕ್ಷಣ ಮುಖ್ಯಮಂತ್ರಿಗಳ ಮನೆಯಲ್ಲಿ ಸಭೆ ಕರೆದಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರು ಹೇಳಿ ಕಳಿಸಿದ್ರು, ಎಲ್ಲ ಶಾಸಕರ ಜೊತೆ ಮಾತನಾಡಿ ಅವರ ಅಸಮಾಧಾನಗಳನ್ನು ಸರಿ ಮಾಡಿ ಅಂತ. ಈಗ ಮೀಟಿಂಗ್ ನಡೀತಾ ಇದೆ. ಜಮೀರ್ ಅಹಮ್ಮದ್ ಖಾನ್ರ ಇಲಾಖೆಯಲ್ಲಿ ಸರಿಯಾಗಿ ಕೆಲಸ ಆಗ್ತಿಲ್ಲ, ಲಂಚ ತಗೊಂಡು ಮನೆಗಳನ್ನು ಸ್ಯಾಂಕ್ಷನ್ ಮಾಡ್ತಿದ್ದಾರೆ ಅನ್ನೋದು ಆರೋಪ ಆಗಿತ್ತು BR ಪಾಟೀಲರದ್ದು. ಈ ಮೀಟಿಂಗಿಗೆ ಜಮೀರ್ ಅಹಮ್ಮದ್ ಖಾನ್ರನ್ನೇ ಕರೆಸಿದ್ದಾರೆ. ರಾಜು ಕಾಗೆ, RV ದೇಶಪಾಂಡೆ ಅಸಮಾಧಾನದಿಂದ ಮಾತನಾಡಿದ್ದ ಇಬ್ಬರು ಶಾಸಕರು ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ BR ಪಾಟೀಲ್ರು ಈ ಸಭೆಗೆ ಬರ್ತಾರೆ. ದೆಹಲಿಯಿಂದ ಹೊರಟಾಗಲೇ ಮುಖ್ಯಮಂತ್ರಿಗಳ ಸಭೆಯನ್ನು ನಿಗದಿಪಡಿಸಿ ವಿಮಾನ ಹತ್ತಿದ್ರು. ಶಾಸಕ ರಾಜು ಕಾಗೆ ಅವರು ಬರ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಕಾಗವಾಡದ ಶಾಸಕರು BR ಪಾಟೀಲರು ಏನು ಸಮಸ್ಯೆ ಹೇಳಿದ್ರಲ್ಲ, ಅದರ ಅಪ್ಪನಂತ ಸಮಸ್ಯೆಗಳು ನನಗಾಗಿದ್ದಾವೆ ಅಂತ ಹೇಳಿದ್ರು. ಇದೇ ಮಾತು ಹೇಳಿದ್ದವರು. ಎಸ್, ನಾಗರಾಜ್ ಯಾದವ್ ಅವರೊಂದು ನಿಲುವನ್ನು ತೆಗೆದುಕೊಂಡ್ರು. ರಾಜು ಕಾಗೆ ಅವರಿಗೆ ಕೆಲಸ ಮಾಡಿಸಿಕೊಳ್ಳುವ ಕ್ಷಮತೆ ಇಲ್ಲ ಅಂತ. ಬಟ್ ಅವ್ರನ್ನ ಕರೆದು ಸಭೆಯನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಎಸ್, ಅಲ್ಲಿ ಸಭೆ ಮಾಡಿ ಅವ್ರ ಸಮಸ್ಯೆಗಳನ್ನ ಕೇಳಿಸಿ ಅವ್ರಿಗೆ ಮುಖ್ಯಮಂತ್ರಿಗಳು ಅದನ್ನೇ ಹೇಳಿ ಕಳಿಸ್ತಾರೆ. ಅವ್ರಿಗೆ ನಿಮ್ಗೆ ಕೆಲಸ ಮಾಡ್ಕೊಳ್ಳಲ್ಲ, ಸರಿಯಾಗಿ ಲಕ್ಷ್ಮಣ್ ರೇಖೆ ದಾಟಬಾರದು ಅಂತ ಹೇಳ್ತಕ್ಕಂಥ ಎಚ್ಚರಿಕೆನೂ ಕೊಡ್ತಾರೆ. ಓಕೆ ಅಜಿತ್, ಹೌದು. ಓಕೆ, ಇದರಲ್ಲಿ ರಾಜ್ಯ ರಾಜಕಾರಣದಿಂದ ಬೆಳಗಾವಿ ರಾಜ್ಯ ರಾಜಕಾರಣಕ್ಕಿಂತ ಬೆಳಗಾವಿ ರಾಜಕಾರಣವೇ ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.